ಉಗ್ರರ ಗುಂಡಿನ ದಾಳಿಗೆ ಕನ್ನಡಿಗ ಭರತ್ ಭೂಷಣ್ ಬಲಿಯಾಗಿದ್ರು. ಬೆಂಗಳೂರಿನ ಮತ್ತಿಕೆರೆ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಮಗನ ಸಾವಿನ ಸುದ್ದಿ ತಂದೆ ತಾಯಿಗೆ ಇನ್ನೂ ಕೂಡ ತಿಳಿಸಿಲ್ಲ ಸಂಬಂಧಿಕರು. ಸುದ್ದಿ ತಿಳಿತಾ ಇದ್ದಂತೆ ಕಾಶ್ಮೀರಕ್ಕೆ ತೆರಳಿದ್ದಾರೆ ಭರತ್ ಭೂಷಣ್ ಅವರ ಅಣ್ಣ. ಮನೆ ಬಳಿ ಯಾರನ್ನೂ ಕೂಡ ಪೊಲೀಸರು ಬಿಡ್ತಾ ಇಲ್ಲ. ಹಾರ್ಟ್ ಸಮಸ್ಯೆಯಿಂದ ಭರತ್ ಭೂಷಣ್ ತಾಯಿ ಬಳಲ್ತಾ ಇದ್ದಾರೆ. ಕಳೆದ ವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತ ಭೂಷಣ್ ಅವರ ತಾಯಿ ಒಂದು ವೇಳೆ ಈ ವಿಚಾರ ಗೊತ್ತಾದ್ರೆ ಏನಾಗುತ್ತೋ ಅನ್ನುವಂತ ಭಯ ಕುಟುಂಬಸ್ಥರಿಗೆ ಕಾಡ್ತಾ ಇದೆ. ಹಾಗಾಗಿ ಇನ್ನೂ ತಂದೆ ತಾಯಿಗೆ ವಿಚಾರವನ್ನೇ ಹೇಳಿಲ್ಲ ಈ ರೀತಿಯಾಗಿ ಆಗಿದೆ ಅಂತ. ಭರತ್ ಭೂಷಣ್ ತಾಯಿ ಹಾರ್ಟ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಕಳೆದ ವಾರ ಅಷ್ಟೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ತನ್ನ ಮಗ ಈ ರೀತಿಯಾಗಿ ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ, ಇನ್ನಿಲ್ಲ ಅನ್ನುವಂಥ ವಿಚಾರ ಗೊತ್ತಾದ್ರೆ ಏನಾಗಬಹುದು ಅನ್ನುವಂಥ ಭಯ ಕುಟುಂಬಸ್ಥರಲ್ಲಿದೆ. ಇದಾಗಲೇ ಸಹೋದರ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಭರತ್ ಭೂಷಣ್ ಅವರ ಸಹೋದರ ಬೆಂಗಳೂರಿನ ಮತ್ತಿಕೆರೆ ಈ ಭಾಗದಲ್ಲಿ ಅವರು ವಾಸವಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಇನ್ನೂ ಕೂಡ ತಂದೆ ತಾಯಿಗೆ ವಿಚಾರ ಗೊತ್ತಿಲ್ಲ. ಗೊತ್ತಾದರೆ ಅವರು ಯಾವ ರೀತಿಯಾಗಿ ಇದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಹುಷಾರಿಲ್ಲದ ತಾಯಿ ಇದನ್ನು ಹೇಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯ? ಒಂದು ಕಡೆ ಸುದ್ದಿ ತಿಳಿತಾ ಇದ್ದಂತೆ ಭರತ್ ಭೂಷಣ್ ಅವರ ಸಹೋದರ ಕಾಶ್ಮೀರಕ್ಕೆ ಹೋಗಿದ್ದಾರೆ. ಇನ್ನು ಮನೆ ಬರೀ ಯಾರನ್ನೂ ಕೂಡ ಬಿಡ್ತಾ ಇಲ್ಲ ಪೊಲೀಸರು, ಹಾಗೆ ಸ್ಥಳೀಯರು ಯಾರನ್ನೂ ಬರೋದಕ್ಕೆ ಬಿಡ್ತಾ ಇಲ್ಲ ಮನೆಯ ಆಸುಪಾಸು. ಎಂಥ ದುರ್ದೈವ ನೋಡಿ ಈ ಕುಟುಂಬದ್ದು.